ದೇವರನ್ನ ಸ್ತುತಿ ಮಾಡೋ, ಜೋರೆ ಮಾಡೋ, ಇನ್ನ ಜೋರೆ ಮಾಡೋ. ಪ್ರೈಸ್ ದ ಲಾರ್ಡ್. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡಕ್ಕೆ ಇಷ್ಟಪಡೋ ವಿಷಯ ಪ್ರಾರ್ಥನಾ ಹೇಗೆ ಮಾಡಬೇಕು. ಇಂಗ್ಲಿಷ್ನಲ್ಲಿ ಪ್ರೇಯರ್. ಪಿ ಮೀನ್ಸ್ ದೇವರನ್ನ ಸ್ತುತಿ ಮಾಡಬೇಕು. ಪಿ ಪ್ರೈಸ್. ಆರ್ ಮೀನ್ಸ್ ರಿಪೆಂಟ್. ನಮ್ಮ ಪಾಪಗಳೇ ದೇವರ ಮುಂದೆ ಅರಿಕೆ ಮಾಡ್ಕೋಬೇಕು. ಎ ಮೀನ್ಸ್ ಆಸ್ಕ್. ನಮ್ಮ ದೇವರ ಸನ್ನಿಧಿಯಲ್ಲಿ ಬೇಡ್ಕೋಬೇಕು. ವೈ ಮೀನ್ಸ್ ಈಲ್ಡ್. YELD ಈಲ್ಡ್. ಈಲ್ಡ್ ಮೀನ್ಸ್ ನಮ್ಮ ಶರೀರ, ಆತ್ಮ, ಪ್ರಾಣ ದೇವರಿಗೆ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ನಾವು ಇವತ್ತೊಂದು ವಾಕ್ಯ ಓದೋಣ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 9-10 ವಾಕ್ಯ ಓದೋಣ. ಆಗ ನಾನು ನಿಮಗೆ ಹೇಳುವುದು ಏನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬ ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಪ್ರಿಯ ಮಕ್ಕಳೇ, ನಾವು ದೇವರ ಸನ್ನಿಧಿಯಲ್ಲಿ ಬೇಡಿಕೊಡ್ತಾ ಇದೆ. ಏನ್ ಬೇಡಿಕೊಡ್ತಾ ಇದೆ? ನಮ್ಮ ಆവശ്ಯ ಭಾರಗಳು ದೇವರ ಸನ್ನಿಧಿಯಲ್ಲಿ ಬೇಡ್ಕೋಬೇಕು. ಅದು ಸ್ವರ್ಗೀಯ ಬಾಗಿಲು ನಾವು ಹೋಗಿ ಮುಟ್ಟುತ್ತಾ ಇದೆ. ನಿನಗೆ ಏನ್ ಬೇಕು ಅನ್ನೋದು ದೇವರಿಗೆ ಗೊತ್ತಿದೆ ಅಲ್ಲ. ನೀ ಏನ್ ಮಾಡಬೇಕು? ದೇವರಿಗೆ ಕೇಳಬೇಕು. ದೇವರೇ ನನಗೆ ಕೊಡಲೇಬೇಕು. ಆ ಹುಟ್ಟ ಕುರುಡ ಅವನಲ್ಲಿ ಕುಂದಿರುವಾಗ ಯೇಸು ಸ್ವಾಮಿ ಬರ್ತಾ ಇದೆ ಎಂದು ಗೊತ್ತ ತಕ್ಷಣವೇ ಅವನ್ ಏನ್ ಮಾಡಿದೆ? ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು. ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಬರೆದವನು ಕೂವಾಡಿದು. ಆವಾಗ ದೇವರ ಏನ್ ಮಾಡಿದು? ಅಲ್ಲೇ ನಿಂತಿದ್ದು. ನೀ ಕಣ್ಣೀರು ಸುರಿಸುವಾಗ, ನೀ ದೇವರ ಸನ್ನಿಧಿಯಲ್ಲಿ ಕೂವಾಡುವಾಗ ದೇವರು ಒಂದು ಹೆಜ್ಜೆ ಮುಂದೆ ಇಡೋದಿಲ್ಲ. ದೇವರ ಅಲ್ಲೇ ನಿಲ್ಲುತ್ತೆ, ಕರಿತತೆ. ಮಗಳೇ ಬಾ, ಮಗನೇ ಬಾ. ನಿನಗೆ ಏನ್ ಬೇಕು ಅಂತ ದೇವರಿಗೆ ನಿನ್ನ ಬಾಯಿಂದ ಹೇಳಬೇಕು. ಅವನಿಗೆ ಕಣ್ಣಿಲ್ಲ ಅನ್ನ ದೇವರಿಗೆ ಗೊತ್ತು. എന്നിട്ട് ಏನ್ ಮಾಡಿದೆ? ನಿನಕ್ಕೆ ನಾನೇ ಏನ್ ಮಾಡಬೇಕು? ಆವಾಗ ಅವನ ಏನ್ ಹೇಳಿದೆ? ನನಗೆ ನಿನ್ನನ್ನು ನೋಡಬೇಕು, ನನಗೆ ನಿನ್ನನ್ನೇ ನೋಡಬೇಕು. ಪ್ರಿಯ ಮಕ್ಕಳೇ, ನಾವು ದೇವರ ಸನ್ನಿಧಿಯಲ್ಲಿ ಬೇಡ್ಕೋಬೇಕು. ಆವಾಗ ದೇವರು ನಮಗೆ ಎಲ್ಲಾ ವಿಧ ಆಶೀರ್ವಾದವು ಮಾಡ್ತತೆ. ಯೋಗನಾನು ಬರೆದ ಸುವಾರ್ತೆ 14ನೇ ಅಧ್ಯಾಯ 13-14 ವಾಕ್ಯ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಇದಲ್ಲವೇ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳುತ್ತೋ ಅದನ್ನು ನಿಮಗೆ ನೆರವೇರಿಸುವವನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ಪ್ರಿಯ ಮಕ್ಕಳೇ, ನೀ ಏನ್ ಬೇಡಿಕೊಂಡಿದ್ದಾಲು ಯಾರ ಹೆಸರಿನಲ್ಲಿ ಬೇಡ್ಕೋಬೇಕನ್ನೋ? ಯೇಸುವಿನ ಹೆಸರಿನಲ್ಲಿ ಬೇಡ್ಕೋಬೇಕು. ಯೇಸುವೆ ನನಗೆ ಕೊಡು. ನಿನಗೆ ಏನು ಕಷ್ಟವಿದೆಯೋ ಆ ಯೇಸುವಿನ ಹೆಸರಿನಲ್ಲಿ ಬೇಡ್ಕೋಬೇಕು. ಬೇಡಿಕೊಂಡಿದ್ದಾಲ್ ದೇವರು ನಿನಗೆ ಎಲ್ಲ ವಿಧ ಆಶೀರ್ವಾದವು ಮಾಡ್ತತೆ. ನೀವು ಹೊರಟು ಹೋಗಿ ಫಲ ಕೊಡುವುದಕ್ಕಾಗಿ ಹಾಗೆ ಬೇಕೆಂದಲೇ ನೀವು ಕೊಡುವ ಫಲವನ್ನು ನಿಲ್ಲುವಂಥದ್ದು ಆಗಿರಬೇಕು. ಅದಕ್ಕಾಗಿ ನೋಡೋ, ನಾವು ದೇವರ ಸನ್ನಿಧಿಯಲ್ಲಿ ಬೇಡ್ಕೋಬೇಕು. ಪ್ರಿಯ ಮಕ್ಕಳೇ, ಪ್ರಾರ್ಥನೆಯನ್ನು പറയുന്നത് ದೇವರು ನಾವು ಆಗಿയുള്ള ಫೋನ್ ಕನೆಕ್ಷನ್ ആണ്. ಆ ಯೇಸುವಿನಿಗೆ ನಾವು ಫೋನ್ ಮಾಡುವಾಗ ಫೋನ್ ನಂಬರ್ ಎಷ್ಟಂದು ನಿಮ್ಗೆ ಗೊತ್ತಾ? ಯೇಸುವಿನ ಫೋನ್ ನಂಬರ್ 333 ಫೋನ್ ನಂಬರ್. ನೋಡ್ಕೋ, ಇರಮ್ಯವ 33:3 333 ആണ്. ನನ್ನನ್ನು ಕೇಳಿಕೋ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸಹಸ್ರಗಳನ್ನು ದಯಪಾಲಿಸಿ. ಫೋನ್ ಮಾಡ್ತಾ ಇದೆ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸಹಸ್ರವನ್ನು ದಯಪಾಲಿಸಿ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರ. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ದೇವರ ಸನ್ನಿಧಿಯಲ್ಲಿ ನಾವು ಬೇಡ್ಕೋಬೇಕು. ದೇವರ ಸನ್ನಿಧಿಯಲ್ಲಿ ನಾವು ಗೋಳಾಡಬೇಕು.
ಸ್ವರ್ಗೀಯ ಬಾಗಿಲು ನಾವು ಮುಟ್ಟುಕೋಬೇಕು. ದೇವರೇ ಏನ್ ಹೇಳ್ತಾ ಇದೆ? ಬೇಡಿಕೊಳ್ಳಿರಿ ನಿಮ್ಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನೆ, ಹುಡುಕುವವರಿಗೆ ಸಿಕ್ಕುವುದು, ತಟ್ಟುವವರಿಗೆ ತೆರೆಯುವುದು. ನೀವು ಹುಡುಕಬೇಕು, ನೀ ತಟ್ಟಬೇಕು, ದೇವರ ಸನ್ನಿಧಿಯಲ್ಲಿ ಬೇಡಿಕೋಬೇಕು. ನಮಗೆ ಗೊತ್ತಿല്ലാത്ത ವಿಷಯಗಳು ದೇವರು ನಮಗೆ ಗೋಚರಪಡಿಸುತ್ತೇನೆ ಹೇಳ್ತಾ ಇದೆ. ಮತ್ತಾಯಿ 6ನೇ ಅಧ್ಯಾಯ 14ನೇ ವಾಕ್ಯ. ನೀವು ಜನರ ತಪ್ಪುಗಳನ್ನ ಕ್ಷಮಿಸಿದರೆ, ನೋಡೋ, ನೀನು ಜನರ ತಪ್ಪುಗಳನ್ನು ಕ್ಷಮಿಸಿದೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು, ಪರಲೋಕದಲ್ಲಿ ಇರುವ ನನ್ನ ತಂದೆಯು ನಿಮ್ಮ ತಪ್ಪುಗಳನ್ನ ಕ್ಷಮಿಸುವ. ನಿನ್ನ ತಪ್ಪುಗಳನ್ನು ಕ್ಷಮಿಸುತ್ತೆ. ನೀ ಪ್ರಾರ್ಥನೆ ಮಾಡನೇನು ಮುಂಜಾಗಿ ನೀ ಬಂದು ಏನ್ ಮಾಡಬೇಕು? ದೇವರ ಮುಂದೆ ಅರಿಕೆ ಮಾಡ್ಕೋಬೇಕು. ಆರ ಮೇಲೆ ಎಗಲು ನನಗೆ ವೈರಾಗ್യമೋ ಸಿಟ್ಟೋ ಏನಿದೆಯೋ ಅವರ ಹತ್ರ ಹೋಗಿ ಕ್ಷಮಾಪಣೆ ಮಾಡಿಟ್ಟು ಬಂದು ನೀ ಪ್ರಾರ್ಥನೆ ಮಾಡಕ್ಕೆ ಗುಂದಿರಬೇಕು. ಹಾಗೆ ಪ್ರಾರ್ಥನೆ ಮಾಡಕ್ಕೆ ಗುಂದಿದಾಲ್ ಪರಲೋಕದಲ್ಲಿ ಇರುವ ದೇವರು ನಿನ್ನ ಪ್ರಾರ್ಥನೆಯನ್ನು ಲಾಲಿಸಿ ನನಗೆ ಉತ್ತರವನ್ನು ಕೊಡ್ತತೆ. ಇಲ್ಲ ಎಂಗಲ್ ನೀ ಬೇರೆಯವ್ರ ಮೇಲೆ ಸಿಟ್ಟುಕೊಂಡು ಪ್ರಾರ್ಥನೆ ಮಾಡಿದಾಲ್, ನೋಡು ಈ ಚೀಟಿನ ಮೇಲೆ ಹೋಗೋದಿಲ್ಲ. ನಿನ್ನೆ ಒಂದು ಅಮ್ಮ ನನಗೆ ಫೋನ್ ಮಾಡಿ ಹೇಳ್ತಾ ಇದೆ, ಯಾರನ್ನು ಹೇಳೋದಿಲ್ಲ, ಈ ಸಭೆಯಲ್ಲಿರೋ ವ್ಯಕ್ತಿಯ, ಅಮ್ಮ ನಾನು ಎಷ್ಟು ಪ್ರಾರ್ಥನೆ ಮಾಡಿಟ್ಟು ದೇವರು ಕೇಳಂಗಿಲ್ಲಲ್ಲೋ, ಕೇಳೋದಿಲ್ಲ. ಯಾಕಂದು ನೀನು ಬೇರೆಯವ್ರ ಮೇಲೆ ಎಲ್ಲ ಸಿಟ್ಟಿಟ್ಟುಕೊಂಡು ನೀ ರಾತ್ರಿ ಎಲ್ಲ ಗೋಳಾಡಿ ಪ್ರಾರ್ಥನೆ ಮಾಡಿದಾಲು ನಿನ್ನ ಪ್ರಾರ್ಥನೆ ದೇವರಿಗೆ ಹೇಳೋದಿಲ್ಲ. ಆಗಲೆಲ್ಲ ನೀ ಕುತ್ಕೊಂಡು ಪ್ರಾರ್ಥನೆ ಮಾಡಿದಾಲು ನಿನ್ನ ಪ್ರಾರ್ಥನೆ ಕೇಳೋದಿಲ್ಲ. 15ನೇ ವಾಕ್ಯ ಓದು ಮಗ. ನೀವು ಜನರ ತಪ್ಪುಗಳನ್ನ ಕ್ಷಮಿಸದೆ ಹೋದರೆ, ನೀ ಜನಗಳ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ನಿನ್ನ ತಪ್ಪುಗಳನ್ನ ತಂದೆಯು ಕ್ಷಮಿಸುವುದಿಲ್ಲ. ಸದಾ ನಿನ್ನ ತಪ್ಪುಗಳನ್ನು ಕ್ಷಮಿಸದಿಲ್ಲ. ನೀ ಏನ್ ಮಾಡಬೇಕು? ಬೇರೆಯವ್ರದ್ದು ತಪ್ಪ ಕ್ಷಮಿಸಬೇಕು. ಕ್ಷಮಿಸಿಟ್ಟೆ ನೀ ಬಂದು ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಆವಾಗ ನಿನಗೇನು ಸಿಗುತ್ತೆ? ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ. ನೀ ಸಿಟ್ಟಿಟ್ಟುಕೊಂಡು ನೀ ಬೇರೆಯವ್ರ ಮೇಲೆ ಸಿಟ್ಟು ಮಾಡಿಕೊಂಡು ನೀ ಕುತ್ಕೊಂಡು ಗಂಡಗಟ್ಟಲೆ ಪ್ರಾರ್ಥನೆ ಮಾಡಿದಾಲು, ರಾತ್ರಿ ಎಲ್ಲ ಕುತ್ಕೊಂಡು ಪ್ರಾರ್ಥನೆ ಮಾಡಿದಾಲು ನಿನ್ನ ಪ್ರಾರ್ಥನೆ ದೇವರು ಲಾಲಿಸೋದಿಲ್ಲ ಮಕ್ಕಳೇ. ನಿನಗೆ ಪ್ರಾರ್ಥನೆಗೆ ಉತ್ತರ ಸಿಗೋದೂ ಇಲ್ಲ. ನೀ ಸುಮ್ಮನೆ ಅಯ್ಯೋ ನಾನು ಚರ್ಚಿ ಹೋಗಿಟ್ಟೆ ಏನು ಪ್ರಯೋಜನವಿಲ್ಲ, ನಾನು ಎಷ್ಟು ಪ್ರಾರ್ಥನೆ ಮಾಡಿಟ್ಟು ಪ್ರಾರ್ಥನೆ ಹೇಳಂಗಿಲ್ಲ, ನಾನು ಎಷ್ಟು ಕಾಣಿಕೆ ಹಾಕಿಟ್ಟು ನನ್ನ ಪ್ರಾರ್ಥನೆ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ? ನೀ ಪಾಪಂ ನಿನ್ನ ಹೃದಯದಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ ನಿನ್ನ ಗೆದಿ ನಿತ್ಯ ನರಗಮೆ. ಆ ನರಕದಲ್ಲಿ ಹೋಗ್ಬೇಕಾ? ಸ್ವರ್ಗದಲ್ಲಿ ಹೋಗ್ಬೇಕಲ್ಲ. ನೀ ಬೇರೆಯವ್ರ ಹತ್ರ ಸಿಟ್ಟಿಟ್ಟುಕೊಂಡು ನೀ ಪ್ರಾರ್ಥನೆ ಮಾಡಿದ ನಿನ್ನ ಪ್ರಾರ್ಥನೆ ದೇವರಿಗೆ ಲಾಲಿಸೋದಿಲ್ಲ, ಉತ್ತರವು ಕೊಡೋದಿಲ್ಲ. ನೀ ತಪ್ಪುಗಳೆಲ್ಲ ಕ್ಷಮಾಪಣೆ ಹೇಳಿ ನನ್ನ ಮೇಲೆ ಅವರು ಕ್ಷಮಿಸದಿರಿಕೋ ಏನನ್ನ ಮಾಡ್ಕೊಳ್ತಾ ನೀ ಏನ್ ಮಾಡಬೇಕು? ಹೋಗಿ ಕ್ಷಮಾಪಣೆ ಹೇಳಬೇಕು. ಕ್ಷಮಾಪಣೆ ಹೇಳಿ ನೀ ಹೊಟ್ಟೆ ಕಿಚ್ಚು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ ಅಯ್ಯೋ ನಿನ್ನ ಗೆದಿ ನಿತ್ಯ ನರಗಬೆ. ನೀ ಏನೆಲ್ಲ ಮಾಡಿದನ್ನು ಬರೆದಾಲು ಏನು ಪ್ರಯೋಜನವಿಲ್ಲ. ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡಿದ್ರೆ ಹೆಂಗೆ ಮಾಡಬೇಕು? ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾಕೋ 1ನೇ ಅಧ್ಯಾಯ 6ರಿಂದ 8 ವಾಕ್ಯ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿ. ಹಲ್ಲೆಲೂಯಾ. ಸ್ವಲ್ಪವೂ ನೀ ಸಂದೇಹ ಪಡಬಾರ್ದು, ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ನೀ ನಂಬಿಕೆಯಲ್ಲಿ ಬೇಡಿಕೋಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವ ಹಲ್ಲೆಲೂಯಾ. ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನೀ ಪ್ರಾರ್ಥನೆ ಮಾಡುವ ಸಿಕ್ಕುವೋ ಸಿಕ್ಕದಿಲ್ಲಿಯೋ, ನನ್ನ ರೋಗ ವಾಸಿ ಆಗದಿಲ್ಲವೋ, ಅಯ್ಯೋ ನನಗೆ ಮನೆ ಕಟ್ಟಕ್ಕಾಗುತ್ತೋ ಆಗದಿಲ್ಲವೋ, ಅಯ್ಯೋ ನನ್ನ ಮದುವೆ ಆಗೋದಿಲ್ಲವೋ. ಪ್ರಿಯ ಮಕ್ಕಳೇ, ಹಾಗೆ ಯೋಧನೆ ಮಾಡಬೇಡ. ನೀ ಏನು ಮಾಡಬೇಕು? ഒരു കാരണവശാലും നീ സന്ദേഹപ്പെടുവാർന്നു. ಒಂದು ಕಾರಣವಶಾಲು ನೀ ಸಂದೇಹಪಡಬಾರ್ದು. ನಂಬಿಕೆಯಲ್ಲಿ ಪ್ರಾರ್ಥನೆ. ಅದಾയത് ಒಂದು ಅಜ್ಜಿ ಮನೆ ಮುಂದೆ ಒಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟ
ആരോ പാസ്റ്റർമാരെ ಹೇಳಿದು ನೀ ಸಂದೇಹಪಡಾದ ಪ್ರಾರ್ಥನೆ ಮಾಡಿದಾൽ ಈ ಬೆಟ್ಟ ಹೋಗಿ ಸಮುದ್ರ ಒಳಗೆ ಬಿದ್ದು ಬಿಡು ಎಂದು പറഞ്ഞೆ ನೀ ಪ್ರಾರ್ಥನೆ ಮಾಡಿದಾൽ ಈ ಬೆಟ್ಟ ಹೋಗಿ ಸಮುದ್ರ ಒಳಗೆ ಬಿದ್ದು ಬಿಡುತ್ತತ್ತೆ ಎಂದು ಹೇಳಿದು. ಅಜ್ಜಿ ದಿನಾ ಪ್ರಾರ್ಥನೆ ಮಾಡದೆ, ಪ್ರಾರ್ಥನೆ ಮಾಡಿಟ್ಟು ಅಜ್ಜಿ ಬಂದು ಬೆಟ್ಟ ನೋಡ್ತಾ ಇದೆ. ನನಗೆ ಗೊತ್ತು ಆವಾಗ ಆ ಪಾಸ್ಟ್ರ್ ಹೇಳಿದ ಸುಳ್ಳ ಅನ್ನು ಗೊತ್ತು. ಆ ಬೆಟ್ಟ ಹಂಗೆ ಇದೆ. ಹಾಗೆ ನೀ ಪ್ರಾರ್ಥನೆ ಮಾಡಿದಾಲ್ ಆ ಬೆಟ್ಟ ಹಾಗೆ ಇರ್ತದೆ. ಪಕ್ಷಿ ಒಂದು ದಿನ ಗೌರ್ಮೆಂಟ್ ಆರ್ಡರ್ ಇಟ್ಟು ನೋಡೋ ದಿನ ಪ್ರಾರ್ಥನೆ ಮಾಡ್ತಾ ಇದೆ ಅಜ್ಜಿಗೆ ಸ್ವಲ್ಪ ನಂಬಿಕೆ ಕಡಿಮೆ ಇದೆಯಲು ಪ್ರಾರ್ಥನೆ ಮಾಡ್ತಾ ಇದೆ. ಗೌರ್ಮೆಂಟ್ ಹೇಳಿದು ಆ ಬೆಟ್ಟ ಕಿತ್ತಿ ಅಲ್ಲಿ ರಿಸಾರ್ಟ್ ಮಾಡಕ್ಕಾಗಿ ಅರ್ಪಣೆ ಆಯ್ತು. ಒಂದು ದಿನ ಅಜ್ಜಿ ಎದ್ದು ನೋಡುವಾಗ ಏನಿಲ್ಲ, ಬೆಟ್ಟ ಎಲ್ಲ ನೋಡೋ ಲೆವೆಲ್ ಮಾಡಿ ಇರಿക്കുന്നു. ಅಯ್ಯೋ, ನಿಜವಾದ ದೇವರು ಯೇಸುವೆ, ಸತ್ಯ ದೇವರು ಯೇಸುವೆ, ನಾನು ಬಿಡಾದ ದಿನ ಪ್ರಾರ್ಥನೆ ಮಾಡಿದು, ನನ್ನ ಪ್ರಾರ್ಥನೆ ದೇವರೇ ಲಾಲಿಸಿದು, ಉತ್ತರ ಕೊಟ್ಟಿದ್ದು. ಪ್ರಿಯ ಮಕ್ಕಳೇ, ನಾವು ಸಂದೇಹ ಪಡಬೇಡ. ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ಕೋಬೇಕು. ಸಿಕ್ಕವೋ ಸಿಕ್ಕದಿಲ್ಲವೋ ಹಾಗೆ ನಾವು ಪ್ರಾರ್ಥನೆ ಮಾಡಬಾರ್ದು. ನಾವು ದೇವರು ನನಗೆ ಕೊಟ್ಟೇ ಕೊಡ್ತತೆ ಅನ್ನೋಲ್ಲ ಇದರಲ್ಲಿ ನಾವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ನಂಬಿಕೆ ಇಲ್ಲ ಎಂಗಿಲ್ ನಮ್ಮ ಜೀವಿತದಲ್ಲಿ ಏನು ನಡೆಯೋದಿಲ್ಲ. ಆ ಅಬ್ರಹಾಮಿನ ನಂಬಿಕೆ ನಿಮಗೂ ಗೊತ್ತಿದಲ್ಲೋ, ಅದೇ ಥರ ದೇವರೇ ನನಗೆ ಅಬ್ರಹಾಮಿನ ಕೊಟ್ಟಿದ್ದ ನಂಬಿಕೆ ನನಗೆ ಕೊಡು. ನಾನು ಸರಿಯಾಗಿ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿದ ವ್ಯಕ್ತಿ ಹಾಕಿ ನನ್ನೇ ಮಾರ್ಪಡಿಸು ದೇವರೇ ನಮ್ಮ ಬರ್ದು. ನೀ ಕಣ್ಣೀರಿಂದ ಪ್ರಾರ್ಥನೆ ಮಾಡು, ನೀ ಹೊಟ್ಟೆ ಕಿಚ್ಚು ಎಲ್ಲರ ಮೇಲೆ ವಿದ್ಯೋತ್ಸವ ಇಟ್ಟುಕೊಂಡು ನೀ ಪ್ರಾರ್ಥನೆ ಮಾಡಿದಾಳು, ನೀ ರಾತ್ರಿ ಎಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡಿದಾಳು, 365 ದಿನ ನೀ ಕೂತ್ಕೊಂಡು ಪ್ರಾರ್ಥನೆ ಮಾಡಿದಾಳು, ನಿನ್ನ ಪ್ರಾರ್ಥನೆ ಈ ಶೀಟಿನ ಮೇಲೆ ಹೋಗೋದಿಲ್ಲ. ನೀ ಪ್ರಾರ್ಥನೆ ಮಾಡುವಾಗ ಯಾವ ಸಂದೇಹವೂ ಇಲ್ಲದೆ ಎಂದ ದೇವರು ನನಗೆ ಕೊಟ್ಟೆ ಕೊಡ್ತತ್ತೆ ನೋಳ ಇದರಲ್ಲಿ ನೀನೇ ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ವಿಷಯ ನಮಗೆ ನೋಡೋಣ, ಬೇಸರಗೊಳ್ಳಾದೆ ಪ್ರಾರ್ಥನೆ ಮಾಡ್ಕೋಬೇಕು. ಬೇಸರಗೊಳ್ಳಾದೆ ಪ್ರಾರ್ಥನೆ ಮಾಡ್ಕೋಬೇಕು. ಲೂಕ 18ನೇ ಅಧ್ಯಾಯ 1 to 5 ವರೆ ಓದು. ನಾವು ಬೇಸರಗೊಳ್ಳಾದೆ ಪ್ರಾರ್ಥನೆ ಮಾಡ್ಕೋಬೇಕು. ಇಡಬಿಡದೆ ಪ್ರಾರ್ಥನೆ ಮಾಡಬೇಕು. ಇಡಬಿಡದ ಅದು ಹೆಂಗ ಪ್ರಾರ್ಥನೆ ಮಾಡೋಣದೆ? ಬೇಸರಗೊಳ್ಳಾದ ಅದು ಹೆಂಗೆ ಪ್ರಾರ್ಥನೆ ಮಾಡೋದನ್ನು ಯೋಧನೆ ಮಾಡ್ಬೋದು. ಒಂದು ನ್ಯಾಯಾಧಿಪತಿಯು ಒಂದು ವಿಧವೇ ಇರುದಿದು. ಆ ನ್ಯಾಯಾಧಿಪತಿ ದೇವರನ್ನೇ ಭಯവും ಮನುಷ್ಯನೇ ಸಂಗೆಯಿಲ್ಲಾತ ಒಂದು ಅಹಂಕಾರಿ ಆಯ್ತಾ ನ್ಯಾಯಾಧಿಪತಿಯಾರದು. ಒಂದು ವಿಧವ ಹಗಲೆಲ್ಲ ಹೋಗಿ, ಸ್ವಾಮಿ ನನ್ನ ನ್ಯಾಯ ತೀರಿಸಿಕೊಡು. ಈ ಬಾಗಿಲಿಗೆ ಹೋಗುವಾಗ ಈ ನ್ಯಾಯಾಧಿಪತಿ ಏನು ಮಾಡ್ತತೆ, ನೆಕ್ಸ್ಟ್ ಬಾಗಿಲ ಹತ್ರ ಹೋಗುತ್ತೆ. ಅವಳ ಬಾಗಿಲ ಹತ್ರ ಓಡಿ ಹೋಗುತ್ತೆ. ಓಡಿ ಹೋಗಿ, ಸ್ವಾಮಿ ನನ್ನ ನ್ಯಾಯ ತೀರಿಸಿಕೊಡು. ಅವನಿಗೆ ಕಿವಿ ಪೋಲು ಕೊಡೋದಿಲ್ಲ. ಅವನು ಓಡಿ ಹೋದ. ಅವನ್ ಬಾತ್ರೂಮಿಗೆ ಹೋಯ್ತಾಲು ಆ ಬಾಗಿಲ ಹತ್ರ ಅವಳು ಹೋಗಿ ನಿಲ್ಲುತ್ತೆ. ಅವನು ಊಟ ಮಾಡಕ್ಕೆ ಹೋಯ್ತಾಲು ಅವಳ ಬಾಗಿಲ ಹತ್ರ ಹೋಗಿ ನಿಲ್ಲುತ್ತೆ. ಅವನು ನಿದ್ರೆ ಮಾಡಕ್ಕೆ ಹೋಯ್ತಾಲು ಅವಳ ಬಾಗಿಲ ಹತ್ರ ಹೋಗಿ ನಿಲ್ಲುತ್ತೆ. ಹಾಗೆ ಹೋಗಿ ಹೇಳಿ 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 ಒಂದು ದಿನ ಅವನು ಯೋಧನೆ ಮಾಡಿದು, ಇವಳದ ನ್ಯಾಯ ತೀರಿಸಿ ಕೊಟ್ಟಿಲ್ಲಂಗಿಲ್ ಇವಳು ನನ್ನ ಮೊಗ ಮೇಲೆ ಹೊಡಿತತ್ತೆ. ಅದನಿಗೆ ಹೆಂಗಾಣ ಮಾಡಿ ಇವಳದ ನ್ಯಾಯ ತೀರಿಸಿ ಕೊಡಬೇಕು ನೀ ಯೋಧನೆ ಮಾಡಿದು. ಪ್ರಿಯ ಮಕ್ಕಳೇ, ನಾವು ಇಡಬಿಡದೆ ಸಂದೇಹ ಪಡಾದೆ ನಾವು ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ದೇವರನ್ನೇ ಬಿಡಬಾರ್ದು. ಆ ವಿಧವ ಅವನೇ ಆ ಕಡೆ ಈ ಕಡೆ ಆ ನ್ಯಾಯಾಧಿಪತಿಯೇ ಅಲ್ಲಿ ಇಲ್ಲಿ ಬಿಟ್ಟಿಲ್ಲ. ಉಡುಬಿಲ್ಲ ಅವನ್ನೇನು ಯೋಧನೆ ಮಾಡಿದೆ. ಅದನ್ನ 6ನೇ ವಾಕ್ಯ ಓದು ಮಗ. ಈಕೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು, ಇಲ್ಲವಾದ್ರೆ ಈಕೆ ಬಂದು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಹಲ್ಲೆಲೂಯಾ. ನಮ್ಮ ದೇವರು ಜೀವಿಸುವ ದೇವರ ಮಕ್ಕಳೇ, ಆ ದೇವರ ಮುಂದೆ ನೀ ಏನ್ ಮಾಡಬೇಕು? ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಕೋಬೇಕು, ಬೇಡ್ಕೋಬೇಕು. ಬೇಡಿಕೊಳ್ಳ್ರಿ ನಿಮ್ಗೆ ದೊರೆಯದ, ಹುಡುಕಿರಿ ನಿಮಗೆ ಸಿಕ್ಕೋದ, ತಟ್ಟಿರಿ ನಿಮ್ಗೆ ತೆಗೆದನ್ನು ಹೇಳಿದ ದೇವರಾಣ. ದೇವರದಿ ಬಾಯಿಂದ ಹೇಳಿದ ಮಾತಾಡಿದ ಅಲ್ಲಾದ ಸುಮ್ಮನೆ ಅವರಿವರು ಬರೆದಿದ ಅಲ್ಲ. ನಾವು ಅದನ್ನ ಅನುಸಾರವಾಗಿ ನಾವು ಜೀವಿಸಿದ ನಮ್ಮ ದೇವರ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. അതുപോലെ തന്നെ ಇನ್ನೊಂದು ವಾಕ್ಯ ಓದ ನಮಗ. ನಾವು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕು. ಯಾಕೋಬ 5ನೇ ಅಧ್ಯಾಯ 16ന്റെ ಲಾಸ್ಟ್, ನೀತಿ ವಂದನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಹಲ್ಲೆಲೂಯಾ. ನೋಡೋ, ನೀತಿ ವಂದನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನಾ ಬಹು ಬಲವಾಗಿದೆ.
ನೀ ನೀತಿವಂತಳ ಆಯ್ತಾ? ನೀ ನೀತಿವಂತನ ಆಯ್ತಾ? ನೀತಿವಂತರ ಹೆಂಗೆ ಆಗುತ್ತದೆ ಹೇಳೋ? ಯೇಸು ಕ್ರಿಸ್ತನೇ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ, ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡಿ ಪರಿಶುದ್ಧರಾಗಿ ಯಾರು ಜೀವಿಸ್ತಾ ಇದೆಯೋ ಅವರು ಯಾರ? ನೀತಿವಂತರೆ. ನೀತಿವಂತರಾಗಿ ಇರುವಾಗ ನೀ ಮೊಣಗಾಲು ಊರಿ 2 ಕೈಗಳ ಮೇಲೆ ಕೆತ್ತಿ ನೀ ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ದೇವರಿಗಲ್ಲಿ ಕುತ್ಕೊಳ್ಳಕ್ಕಾಗದಿಲ್ಲ ಮಕ್ಕಳೇ. ದೇವರು ಎದ್ದು ನಿಂತು ನಿನ್ನ ಪ್ರಶ್ನೆ ಏನಿದೆಯಲ್ಲೋ, ನಿನ್ನ ಏನು ವಿಷಯವಿದೆಯಲ್ಲೋ ನಿನಗೆ ಸಾಧಿಸಿ ಕೊಡ್ತತೆ. ನಾನು ಅನುಭವಸ್ಥ. ಯಾವ ವಿಷಯಕ್ಕೂ ನಾನು ಕಣ್ಣೀರು ಸುರಿಸುತ್ತೆ, ಪ್ರಾರ್ಥನೆ ಬಿಡೋದಿಲ್ಲ, ಮಾಡ್ತತೆ. ಎಲ್ಲಿ ಅಪ್ಪ ನನಗೆ ಕೊಟ್ಟೇ ಕೊಡ್ತತೆ. ನಾನು ಅಪ್ಪ ಜೀವಿಸುವ ದೇವರ, ಆ ದೇವರ ಮುಂದೆ ನಾನು ಅಳುತ್ತಿನದು. ಆ ದೇವರ ಮುಂದೆ ನೀ ಅಳುತ್ತಿದ್ದ ದೇವರು ನಿನಗೆ ಎಲ್ಲ ವಿಧ ಆಶೀರ್ವಾದ ಮಾಡ್ತತೆ. ನೀ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಹೆಂಗೆ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋಣದೆ? ನಮ್ಮ ಮನಸ್ಸು ಎಲ್ಲ ಕಡೆ ಹೋಗಬಾರ್ದು, ಆ ಕಡೆ ಈ ಕಡೆ ಹೋಗಬಾರ್ದು. ಅಯ್ಯೋ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ಅಯ್ಯೋ ನಾನು ಕೋಳಿ ಮನೆ ಮುಚ್ಚಿಲ್ಲಲ್ಲೋ, ಅಯ್ಯೋ ಹಾಲು ಕರೆದಿದ್ದು ನಾನು ಹಂಗೆ ಇಟ್ಟುಕೊಂಡಿದೆಯಲ್ಲೋ, ಫ್ರಿಜ್ಜಿನಲ್ಲಿ ಇಟ್ಟಿಲ್ಲಲ್ಲೋ, ಹಂಗೆ 100 ಚಿಂತೆಗಳವಾಗಿ ನೀ ಪ್ರಾರ್ಥನೆ ಮಾಡಿದಾಲ್ ಆ ಪ್ರಾರ್ಥನೆ ದೇವರು ಕೇಳೋದಿಲ್ಲ, ಆ ಪ್ರಾರ್ಥನೆ ದೇವರು ಲಾಲಿಸೋದು ಇಲ್ಲ. ನೀವು ಒಂದೇ ಮನಸ್ಸಿನಿಂದ ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದಾಲ್ ದೇವರು ನಿನ್ನ ಪ್ರಾರ್ಥನೆ ಲಾಲಿಸಿ ದೇವರು ನಿನಗೆ ಸದುತ್ತರವನ್ನು ದಯಪಾಲಿಸುವ ದೇವರಾണ് ನಮ್ಮ ದೇವರು. ನಾವು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕು. ಹಲವಿಧ ಚಿಂತೆಗಳು ಬಿಟ್ಟೆ ನಾನು ಹೇಳಿದಲ್ಲೋ, ಕಾಲ್ವರಿ ಶಿಲುಬೆಯಿಂದ ಕೆಳಗಡೆ ಬಂದು ಯೇಸುವಿನ ಮೊಗ ನೋಡಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಯೇಸುವಿನ ಮೊಗ ನೋಡಿಕೊಂಡು ಪ್ರಾರ್ಥನೆ ಮಾಡಬೇಕು. ಪೇತ್ರ ನೀರಿನಲ್ಲಿ ನಡೆಯುವಾಗ ಯೇಸುವಿನ ಮುಖ ನೋಡ್ಕೊಂಡು ನಡೆದಿದ್ದು. ಸ್ವಲ್ಪ ದೂರ ನಡೆದಿನ ಆಮೇಲೆ ಅವನೇನ್ ಮಾಡಿದು, ಆ ಕಡೆ ಈ ಕಡೆ ನೋಡುವಾಗ ಏನಾಯ್ತು? ಮುಳುಗಿ ಹೋಗ್ತಾ ಇದೆ. ಮುಳುಗಿ ಎಲ್ಲಿ ಹೋಗುತ್ತೆ? ಬೆಂಕಿ ಗಂಧಲು ಉರಿಯುವ ಕೆರವಳ ಹೋಗುತ್ತೆ. ನಿನಗೆ ಸ್ವರ್ಗ ರಾಜ್ಯ ಬೇಕಲೆ ಯೇಸುವಿನ ಮೊಗ ನೋಡಿಕೊಂಡು ಶ್ರದ್ಧೆಯಿಂದ ನಂಬಿಕೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಪಾಪ ಎಲ್ಲ ಅರಿಕೆ ಮಾಡಿ ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ನೀ ಪ್ರಾರ್ಥನೆ ಮಾಡಿ ನೋಡು. ದೇವರು ನಿನ್ನೆ ಎಷ್ಟು ಮಾತ್ರ ನಿನ್ನ ಪ್ರಾರ್ಥನೆಗೆ ಆನ್ಸರ್ ಕೊಡ್ತತೇನೆ ನಿನಗೂ ಗೊತ್ತಾಗುತ್ತೆ. ನೀ ಮಾಡಿ ನೋಡು. ದೇವರಲ್ಲ ಅಸಾಧ್ಯವಾಗಿದೆ ಒಂದುವಿಲ್ಲ. ನಮ್ಮ ದೇವರೇ ಜೀವಿಸುವ ದೇವರು. ದೇವರ ಹಿತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ದೇವರ ಹಿತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. 1 ಯೋಹನ್ನಾನ 5ನೇ ಅಧ್ಯಾಯ 14ನೇ ವಾಕ್ಯ. ನಾವು ದೇವರ ಚಿತ್ತಾನುಸಾರವಾಗಿ ಸಾಲುಗುಟ್ಟಿಯಾಗಿ ಅಲ್ಲ ಹೇಳ್ನದೆ, ವಾಕ್ಯ ಹೇಳ್ತಾ ಇದೆ, ದೇವರೇ ಹೇಳ್ತಾ ಇದೆ. ಹೆಂಗೆ ಮಾಡ್ಬೇಕು ಮಗ? ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ ಆತನ ನಮ್ಮ ವಿಜ್ಞಾಪನೆಯನ್ನ ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯದಲ್ಲಿ ನಮಗುಂಟು. ಹಲ್ಲೆಲೂಯಾ. ನೀ ಪ್ರಾರ್ಥನೆ ಮಾಡುವಾಗ ನನಗೆ ಅದು ಸಿಗುತ್ತೆ, ನನಗೆ ಅದು ಕೊಡ್ತೈತೆ. ನಾನು ಪ್ರೀತಿ ಮಾಡೋಣ ದೇವರಾಣ ಯಾರೇ? ಯೇಸು ಕ್ರಿಸ್ತನು. ಆ ಧೈರ್ಯ ನಿನ್ನಲ್ಲಿ ಇರಬೇಕು. ಆ ಧೈರ್ಯ ನಿನ್ನಲ್ಲಿ ಇರಬೇಕೆ. ನಿನ್ನಲ್ಲಿ ಯಾರು ವಾಸ ಮಾಡಬೇಕು? ಪರಿಶುದ್ಧಾತ್ಮ ವಾಸ ಮಾಡಬೇಕು. ಪರಿಶುದ್ಧಾತ್ಮ ಇಲ್ಲದವ್ರ ವ್ಯಕ್ತಿ ಪ್ರಾರ್ಥನೆ ಮಾಡಿದಾಲ್ ಅವ್ರಿಗೆ ಧೈರ್ಯವಿಲ್ಲ, ಅವ್ರಿಗೆ ಧೈರ್ಯ ಸಿಗದಿಲ್ಲ. ಅಯ್ಯೋ ಏನಾಗುತ್ತೋ, ಹೆಂಗಾಗುತ್ತೋ, ಅವ್ರ ಸುಖವಾಗುತ್ತೋ ಏನೋ ಇಲ್ಲ. ನಮಗೆ ಧೈರ್ಯವಿರಬೇಕು. ಪ್ರಾರ್ಥನೆ. ನಾನು ಇಲ್ಲಿ ಒಂದು 6 ದವೆ ಇರಿದಿದ್ದ ಒಂದು ಹುಡುಗ ಇಲ್ಲಿ ಬಂದಿದ್ದು. ನಾನು ಶುಕ್ರವಾರ ದೇವರ ಹತ್ರ ಇಲ್ಲಿಂದ ಪ್ರಾರ್ಥನೆ ಮಾಡಿ ಮುಗಿಸಿ ಹೋಗಿ ಹೇಳಿದ್ದು, ದೇವರೇ ನಿನ್ನ ನೆರಳು ಹೊಡೆಯುವಾಗೆ ನಾನು ರೋಗಿ ಸೌಖ್ಯವಾಗುತ್ತೆ, ಭೂತಗಳು ಬಿಟ್ಟು ಓಡುತ್ತತೆ ಹೇಳಿದಲ್ಲೋ. ನಿನ್ನ ನೆರಳು ಹೊಡಿಯಕ್ಕೆ ನೀ ನನ್ನ ಹೃದಯದಲ್ಲಿ ಅಲ್ಲೇ ವಾಸ ಮಾಡನೆ, ನಿನ್ನ ನೆರಳು ಹೊಡಿಬೇಕು. 26 ದೆವೆದಿ ಲಾಸ್ಟ್. ನಾನು ಹಂಗೆ ಯೋಜನೆ ಮಾಡಿ ಮನೆ ಕುತ್ಕೊಂಡು ಆ ಹುಡುಗನಿಗೋಸ್ಕರ ರಾತ್ರಿ ನಿದ್ರೆ ಮಾಡಿಲ್ಲ. ಬೆನ್ಗಡೆ ಸೆಲ್ಲಿ ಇದೆ, ಬಾ ಮಗ
6 ದೆವ್ವಗಳದ್ದು ಹೆಸರು ಹೇಳಿದ್ದು. ಆ ಹೆಸರು ಹೇಳಿಟ್ಟು ಅದೇ ಏನು ಹೇಳ್ತಾ ಇದ್ದೇನು, ಇನ್ನ 3 ದಿನ ಆಯ್ಸು, ಇನ್ನ 3 ದಿನ ಆಯ್ಸು, ನಾವು ತಗೊಂಡು ಹೋಗುತ್ತೆ. ಇವತ್ತು 5ನೇ ದಿನವ ತಗೊಂಡು ಹೋಯ್ತಾ ಆ ಸೈತಾನಿಗೆ. അതുപോലെന്നെ ಅವನ ಕಾಲೆಲ್ಲ ನೋಡು, ಕಾಲು ಸ್ವಲ್ಪ ಎತ್ತಿ ತೋರ್ಸು ಮಗ. ಈ ಮೊಣಗಾಲಿನ ಕೆಳಗೆ ಫುಲ್ಲು ಗಾಯ എന്ന് പറഞ്ഞാൽ ಇಷ್ಟಿಷ್ಟು ಪಿಂಪಲ್ಸ್. ಹೋದ ಶುಕ್ರವಾರ ಬಂದಾಗ ಹಿಂಗೆ ಪಸ್ಸು ರಕ್ತ ಎಲ್ಲ ಸುರಿತಾ ಇದೆ. ನಾನು ಅವರಿಗೊಂದು 5 ದಿನ ಟೈಮ್ ಕೊಟ್ಟಿದ್ದು. 5 ದಿನ ಒಳಗಡೆ ಇವನ್ ವಾಸಿ ಆಗುತ್ತೆಮ್ಮ. ಇವನ್ ಆರು ಸನ್ನಿಧಿ ಬಂದಿದೆ, ಯೇಸುವಿನ ಸನ್ನಿಧಿ ಬಂದಿದೆ, ನನ್ನ ಸನ್ನಿಧಿ ಬಂದಿಲ್ಲ. എൻ്റെ യേശുവിನ സന്നിധിയിലാണ് ಬಂದಿದ್ದದು. ನನ್ನ ಹತ್ರ ಬರ್ನೋರ ಹತ್ರ ನಾನು ಬರ್ತೀನಿ ನಾ ಹೇಳಿರಿಕ್ಕಿದ್ದೆ. ಇವನ್ ಯಾರ ಹತ್ರ ಬಂದಿದೆ? ಯೇಸುವಿನ ಹತ್ರ ಬಂದಿದೆ. ಯೇಸುವಿನ ಹತ್ರ ಬಂದಿದ್ದು. ಇವನ ಸೈತಾನು ಹೋಯ್ತು, ಇವನ ಕಾಯಿಲೆಲ್ಲ ವಾಸಿ ಆಯ್ತು. ಈಗ ಅವನಿಗೆ ದೆವೆ ಎಲ್ಲ ದೆವೆ ಇರುವಾಗ ನಾನು ಏನೋ ಒಂದು ಹೇಳುವಾಗ ನನ್ನ ಮೇಲೆ ಸಿಟ್ಟು ಮಾಡಿ ಏನೇನಕ್ಕೆ ಹೇಳ್ತಾ ಇದ್ದಿದ್ದು. ಈಗ ಬಹಳ ಸಂತೋಷವಾಗಿ ಇವನ್ ಮಾತಾಡ್ತಾ ಇದ್ದೀವಿ. ಕುತ್ಕೋ, ನಿನಗೇನ್ ಕಷ್ಟವಿದೆಯೋ, ಕಾಯಿಲಿದೆಯೋ, ರೋಗವಿದೆಯೋ, ದುಃಖವಿದೆಯೋ, ಸಮಸ್ಯೆ ಇದೆಯೋ, ಈ ದೇವರ ಸನ್ನಿಧಿಯಲ್ಲಿ ಮರಕೆಳಗ ಕುತ್ಕೊಂಡಿದ್ದಾಲು, ಒಂದು ಬಂಡೆ ಮೇಲೆ ಕುತ್ಕೊಂಡಿದೆಯಲ್ಲ, ಎಲ್ಲಿ ಹಣ ಕುತ್ಕೊಂಡು ನೀ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು, ಕಣ್ಣೀರು ಸುರಿಸಬೇಕು. ಆ ಪ್ರಾರ್ಥನೆಗೆ ಉತ್ತರ ತರುന്ന ದೇವರಾണ് ನಮ್ಮ ಯೇಸು ಕ್ರಿಸ್ತು. ಯೋಗನಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಾಕ್ಯ. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಯ್ತೋ ಆತನ ಸಿದ್ಧದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲನು. ನೋಡೋ, ನೀ ಭಕ್ತಿಹೀನರಾಗಿ ಜೀವಿಸಿದಾಲ್ ನಿನ್ನ ಪ್ರಾರ್ಥನೆ ದೇವರಿಗೆ ಹೇಳೋದಿಲ್ಲ. ನೀನು ದೇವರಿಗೆ ಪರಿಶುದ್ಧವಾಗಿ ಜೀವಿಸಿ ನೀ ಪ್ರಾರ್ಥನೆ ಮಾಡಿದಾಲ್ ನೀ ಬಹಳ ಒಂದು ಪ್ರಾರ್ಥನೆ ಮಾಡಬೇಡ. ದೇವರಿಗೆ ಪ್ರಯೋಜನമുള്ള മകളാಗಿ സത്യ ದೇವರನ್ನೇ ಕಂಡುಕೊಂಡು ಜೀವಿಸಿದ ഒരു മകളാണെങ്കിൽ നീ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿದ ಸಾಕು. ದೇವರು ನಿನ್ನ ಪ್ರಾರ್ಥನೆಯನ್ನು ಲಾಲಿಸುವ ದೇವರಾണ് ನಮ್ಮ ದೇವರು. ಆ ದೇವರಿನ ಮುಂದೆ ನೀ ಕಣ್ಣೀರು ಸುರಿಸಿ, ದೇವರೇ ನನ್ನನ್ನು ಆಶೀರ್ವದಿಸು, ನಾವು ನೀ ಮನಸ್ಸು ಬಂದಂಗೆ ಜೀವಿಸಿ ನೀ ಕೆಟ್ಟ ಕೆಲಸ ಮಾಡಿ ನೀ ಪ್ರಾರ್ಥನೆ ಮಾಡಿದಾಲ್ ನಿನ್ನ ಪ್ರಾರ್ಥನೆ ದೇವರು ಲಾಲಿಸೋದಿಲ್ಲ. ದಯವಿಟ್ಟು ಎಂದವರದಿ ಪ್ರಾರ್ಥನೆ ದೇವರಲ್ಲಿ ಆಲಿಸುತ್ತದೆ. ದೇವರ ಹಿತಾನುಸಾರವಾಗಿ ಜೀವಿಸಿ, ವಾಕ್ಯಾನುಸಾರವಾಗಿ ಹೆಂಗೆ ಹಿತಾನುಸಾರವಾಗಿ ಜೀವಿಸುತ್ತದೆ? ಇದನುಸಾರವಾಗಿ ನಾನು ನೀನು ಜೀವಿಸಬೇಕು. ಜೀವಿಸಿದ ದೇವರೆಲ್ಲ ವಿಧ ಆಶೀರ್ವಾದವು ನಿನ್ನ ಜೀವಿತದಲ್ಲಿ ನಿನಗೆ ಕೊಡುತ್ತದೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವ ದೇವರಾണ് ನಮ್ಮ ದೇವರು. ಇനി ನಮಗೊಂದು ವಾಕ್ಯ ನೋಡೋಣ. ಆತ್ಮದಲ್ಲಿ ಪ್ರಾರ್ಥಿಸಬೇಕು. ಎಫೆಸರ್ 5ನೇ ಅಧ್ಯಾಯ 20-21. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಾವೇನ್ ಮಾಡಬೇಕು? ಕೀರ್ತನೆಗಳಾಲು ಆತ್ಮೀಯ ಗೀತಗಳಾಲು ನೀ ಪ್ರಾರ್ಥನೆ ಮಾಡಕ್ ಮುಂದಿರುವಾಗ ನೀ ಆಡಬೇಕು, ಬೈಬಲ್ ಓದಬೇಕು. ಬೈಬಲ್ ಓದುವಾಗ ದೇವರು ഒരു വാക്യം നിനക്ക് കൊടുത്തത്തെ, അതിനൊരു കീ വേർഡ്സ് അത് നീ അണ്ടർലൈൻ ಮಾಡಿ നീ അത് വായ്പാട്ടം കലിಬೇಕು. അല്ലെ വേറൊരു ബുക്കിനകത്ത് ಬರೆದಿಟ್ಟಿಟ್ಟೆ ಟೈಮ್ ಸಿಕ್ಕುವಾಗ ಎಲ್ಲ ವಾಯ್ಪಾಠ ಕಲಿಬೇಕು. ಹಂಗೆ ಕಲಿದು ನೀನು ಮುಂದಕ್ಕೆ ಓದು ಮಗ. ಅದ ನಿಮ್ಮ ಹೃದಯಗಳಲ್ಲಿ ಕರ್ತನೆಯ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಎಲ್ಲಾ ಕಾರ್ಯಗಳಿಗೋಸ್ಕರ. ಈ ಕೀರ್ತನೆ ಏನೋ ವಾಕ್ಯವಲ್ಲ, ಅದು ಆಡ. ಕೀರ್ತನೆ എന്ന് പറയുന്ന ആട. ಅದು ನಾವು ಆಡುತ್ಕೊಂಡಿರ್ಬೇಕು. ಈಗ ನೀನು ಸೈತಾನೆ ಕಂಡು ಎದುರ್ತಾ ಇದೀ. 91ನೇ ಕೀರ್ತನೆ ವಾಯ್ಪಾಠ ನಿಮ್ಗೆಲ್ಲರಿಗೂ ಗೊತ್ತಿದ. ಅದು ವಾಯಿನಲ್ಲಿ ಉರುಬಿಡು. ಸಾತಾನ ಏನ್ ಮಾಡ್ತತೆ? ಓಡಿ 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 ಹಿಂದಕ್ಕೂ ಹೋಗುತ್ತೆ, ಮುಂದೆ ಬರೋದಲ್ಲ. ನೀನು ಎದುರಬಾರ್ದು. ഒരു മാറ്റം ಬಂದ್ರು ನಿನ್ನ ಮನ ಮುಂದೆ ಬರುವುದಿಲ್ಲ, ನಿನ್ನ ಹತ್ರ ಬರುವುದಿಲ್ಲ. 91ನೇ ಕೀರ್ತನೆ ನೀ ಓದುವಾಗ ಆ ಮಾಟ ಮಂದ್ರ ಏನ್ ಹೇಳ್ತತೇನೋ, ಅಯ್ಯೋ ಅವರ ಹತ್ರ ಅವ್ರ ಮನೆ ಹತ್ರ ಹೋಗಕ್ಕಾಗೋದಿಲ್ಲ, ಅಲ್ಲಿ ಭಯಂಕರ ಬೆಂಗಿಯ ನಾವು ಸುಡ್ತಾ ಇದೆ ಹೇಳ್ತತೆ. ಆತ್ಮೀಯ ಗೀತಗಳಾಲು ನೀವು ಪವಿತ್ರಾತ್ಮ ಪ್ರೇರಿತರಾಗಿ ನೀ ಪರಿಶುದ್ಧಾತ್ಮ ಪ್ರೇರಿತರಾಗಿ ನೀ ಪ್ರಾರ್ಥನೆ ಮಾಡ್ಕೋಬೇಕು. പരിശുദ്ധാത്മ നിന്നല്ലേ ഇല്ല എങ്കിൽ നീ മെಣಸಿನಕಾയും അക്കിയും ഗോതിയിട്ടും തಗೊಂಡ್ಬಾ പറഞ്ഞ് ലിസ്റ്റ് ಕೊಡನಂಗೆ ನೀ ಪ್ರಾರ್ಥನೆ ಮಾಡಿದಾಲ್
ಆ ಪ್ರಾರ್ಥನೆ ದೇವರಿಗೆ ಹೇಳೋದಿಲ್ಲ. ಆತ್ಮಭರಿತರಾಗಿ ನೀ ಪ್ರಾರ್ಥನೆ ಮಾಡಬೇಕು. ಆತ್ಮವೇಂದ್ರ ಶಕ್ತಿ ನಿನ್ನ ಮೇಲೆ ಬರಬೇಕು. ಆತ್ಮಭರಿತರಾಗಿ ನೀ ಪ್ರಾರ್ಥನೆ ಮಾಡಿ ಎಲ್ಲಾ ಸಮಯದಲ್ಲೂ ಸಕಲ ವಿಧವಾದ ಪ್ರಾರ್ಥನೆಯಿಂದ ಏನು ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸಿರಿ. ಎಲ್ಲ ವಿಧ ಪ್ರಾರ್ಥನೆ ಮಾಡಿ ವಿಜ್ಞಾಪನೆಯಿಂದ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಲಾಲಿಸುವ ದೇವರಾಣ, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಣ. ನಾವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನೋಡೋ, ಇಲ್ಲಿ ಇನ್ನೊಂದು ಅಮ್ಮ ಇದೆ, ಶುಕ್ರವಾರ ನೋಡ್ಬೇಕಾಯ್ತು. ಈ 92 ಅಡಿ ಉರುಳಾಡಿದು, 92 ಅಡಿ ಉರುಳಾಡಿ ಕೂದಲೆಲ್ಲ ಬಿಚ್ಚಿಬಿಟ್ಟು ಏನ್ ಮಾಡಿದು ಅನ್ನೋಲ್ಲದೆ ಆ ದೇವರಿಗೆ ಗೊತ್ತು. ನಮಕ್ ದೇವರ ಆವಿನೇ ಚೇಳಿನೇ ತೊಳಿಯಕ್ ಅಧಿಕಾರ ಕೊಟ್ಟಿರಿಕನೆ, ಸೈತಾನೆ ಬಿಡಿಸಕ್ ಅಧಿಕಾರ ಕೊಟ್ಟಿರಿಕನೆ, ರೋಗಿಗಳ ಸೌಖ್ಯ ಮಾಡಕ್ ಅಧಿಕಾರ ಕೊಟ್ಟಿದ್ದಿರಿಕದೆ. ಆ ಅಧಿಕಾರದ ಮೇಲೆ ನಿಂತುಕೊಂಡು ನೀ ಪ್ರಾರ್ಥನೆ ಮಾಡು. ದೇವರ ಎಲ್ಲ ವಿಧ ಆಶೀರ್ವಾದವನ್ನು ನಿನಗೆ ಕೊಡ್ತತೆ. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೇನೆ. ನಿಮಗೇನು ಕಷ್ಟವಿದೆಯೋ, ಕಾಯಿಲಿದೆಯೋ, ರೋಗವಿದೆಯೋ, ದುಃಖವಿದೆಯೋ, ಸಮಸ್ಯೆ ಇದೆಯೋ, ಮೊಣಗಾಲು ಊರಕ್ಕಾಗುന്നವರು ಮೊಣಗಾಲು ಊರು, ವೇದನೆ ಇರುವ ಭಾಗದಲ್ಲಿ ನಿನ್ನ ಕರವಿಡುಕೋ. ದೇವರು ನಿನ್ನೆ ಮುಟ್ಟುತ್ತೆ. ದೇವರು ನಿನ್ನೆ ಮುಟ್ಟಿ ಸಂಪೂರ್ಣ ಬಿಡುಗಡೆ ಕೊಡ್ತತೆ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ಅಪ್ಪ ನೀ ನಮ್ಮನ್ನ ಆಶೀರ್ವದಿಸಪ್ಪ. ನಿನ್ನ ರಕ್ತಕೋಟೆ ಒಳಪಲ್ಲಿ ನೀ ಕಾಪಾಡಪ್ಪ. ಒಂದು ದಿನ ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನಿನ್ನೆ ಕಂಡುಕೊಂಡು ಜೀವಿಸಿನ ಮಕ್ಕಳಾಕಿ ನಿಮ್ಮ ಪ್ರತಿಯೊಬ್ಬರನ್ನೇ ಉಪಯೋಗಿಸಪ್ಪ. ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡಿದ ಮಕ್ಕಳಾಕಿ ಉಪಯೋಗಿಸಪ್ಪ. ದೇವರೇ, ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿದ ಮಕ್ಕಳಾಕಿ ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ. ನಮ್ಮ ಪಾಪಗಳೆಲ್ಲ ಅರಿಕೆ ಮಾಡಿ ನಿನ್ನ ಸನ್ನಿಧಿಯಲ್ಲಿ ಕುತ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರನ್ನೇ ನೀ ಸಹಾಯ ಮಾಡಪ್ಪ. ದೇವರೇ, ನಿನಗೆ ಸ್ತೋತ್ರಪ್ಪ. ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಅವರ ನೋವುಗಳು ಬಾಧಗಳು ಈ ನಿಮಿಷಮೇ ಪರಿಶುದ್ಧಾತ್ಮನೆ ಮುಟ್ಟೋ. ಈ ನಿಮಿಷಮೇ ಮುಟ್ಟೋ. ಪರಾಲಿಸಿಸ್ ರೋಗ ತಾಲೆ, ಕ್ಯಾನ್ಸರ್ ರೋಗ ತಾಲೆ, ಟ್ಯೂಮರಿ ಕಲ್ಲ, ಕಿಡ್ನಿಯಲ್ಲಿ ಕಲ್ಲೆ, ಗೋಲ್ ಬ್ಲಾಡರಿ ಕಲ್ಲೆ, ಏದೆಲ್ಲ ವಿಧದಲ್ಲಿ ಜನಗಳು ಕಷ್ಟಪಡ್ತಾ ಇದೆಪ್ಪ. ದೇವರೇ, ಈ ನಿಮಿಷಮೇ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು. ಏಸಪ್ಪ, ಕೈ ಬಿಡಬೇಡಪ್ಪ. ICU ವೆಂಟಿಲೇಟರ್ಲು ಎಷ್ಟೋ ಜನಗಳು ಕಷ್ಟಪಡ್ತಾ ಇದೆಪ್ಪ. ಅವರೇ ನೀ ಮುಟ್ಟಪ್ಪ. ದೇವರೇ, ಕೈ ಬಿಡಬೇಡಪ್ಪ. ಪಾಪದಲ್ಲಿ ಎಷ್ಟೋ ಜನಗಳು ಅಪ್ಪ ನಾಶವಾಗಿ ಹೋಗ್ತಾ ಇದೆಪ್ಪ. ಅವರೊಂದಿಗೆ ನೀ ಮಾತಾಡಪ್ಪ ದೇವರೇ, ಮಾತಾಡಪ್ಪ ದೇವರೇ. ಕೈ ಬಿಡಬೇಡಪ್ಪ. ಏಸಪ್ಪ, ನಿನಗೆ ಸ್ತೋತ್ರಪ್ಪ. ನಾನು ಮಾಡಿನ ತಪ್ಪಾಯ್ತು ನಿನ್ನ ಮುಂದೆ ಅರಿಕೆ ಮಾಡಿ ಕರ್ತಾವೇ ಬೇಡಿಕೊಳ್ಳೋದಕ್ಕೆ ನೀ ಸಹಾಯ ಮಾಡಪ್ಪ. ಯೇಸುವೇ, ನೀ ಒಬ್ಬರೊಬ್ಬರನ್ನೇ ಮುಟ್ಟಪ್ಪ. ಎಲ್ಲ ಪಾಸ್ಟರ್ ಮಾರೆ, ಅಯ್ಯಗಾರ ಮಾರೆ, ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಸುವಿಶೇಷ 5 ರೈಲು ಹತ್ತುವುದಕ್ಕೆ ನೀ ಸಹಾಯ ಮಾಡಪ್ಪ. 6 ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಯೇಸುವೇ, ನಿನಗೆ ಸ್ತೋತ್ರಪ್ಪ. ಸ್ತೋತ್ರಗತ್ತಾವೆ ಪರಿಶುದ್ಧನೇ, ನಿನಗೆ ಸ್ತೋತ್ರಪ್ಪ. ನಮ್ಮ ಪ್ರತಿಯೊಬ್ಬರನ್ನೇ ಆಶೀರ್ವದಿಸಪ್ಪ. ಆದಿ ಅವಸಾನ ನೀ ನಮ್ಮ ಜೊತೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ನಿಮ್ಮ ಪ್ರಾರ್ಥನೆಯಲ್ಲಿ ನಿಗಳ ಏದು ವಿಷಯವಿದೆಯೋ ನಮಗೆ ಫೋನ್